ಸೂರಜ್ ರೇವಣ್ಣ ವಿರುದ್ಧ ಕೇಳಿ ಬಂದಿರುವ ಆರೋಪ ಏನು ಅದನ್ನು ಹೇಳೋದಕ್ಕೂ ಕೂಡ ಬಹಳ ಕಷ್ಟ ಆಗ್ತಾ ಇದೆ. ಅಸಹಜ ಲೈಂಗಿಕ ದೌರ್ಜನ್ಯ ಅಥವಾ ಅಸಹಜ ಲೈಂಗಿಕ ಕ್ರಿಯೆ ನಡೆಸಿದ್ದಾರೆ, ನೈಸರ್ಗಿಕವಲ್ಲದಂತ ಲೈಂಗಿಕ ಕ್ರಿಯೆ. ಇನ್ನು ನಿಮಗೆ ಸಿಂಪಲ್ ಆಗಿ ಅರ್ಥ ಆಗಬೇಕು ಅಂದ್ರೆ ಸಲಿಂಗ ಕಾಮ ಅಂದ್ರೆ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನುವ ಆರೋಪ ಕೇಳಿ ಬಂದಿದೆ. ಹುಡುಗಿಯ ಮೇಲೆ ಅಲ್ಲ. ಪ್ರಜ್ವಲ್ ರೇವಣ್ಣ ವಿರುದ್ಧ ಇದ್ದ ಆರೋಪ ಹುಡುಗಿಯರ ಮೇಲೆ, ಮಹಿಳೆಯರ ಮೇಲೆ, ವೃದ್ಧೆಯನ್ನು ಕೂಡ ಬಿಟ್ಟಿರಲಿಲ್ಲ. ಸೂರಜ್ ರೇವಣ್ಣ ವಿರುದ್ಧ ಆರೋಪ ಏನು? ಓರ್ವ ಯುವಕನ ಮೇಲೆ, ಓರ್ವ ಹುಡುಗನ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಎಸಗಿದ್ದಾರೆ ಎನ್ನುವಂತ ಆರೋಪ. ಕೆಲಸ ಇಲ್ಲ ನಿಮ್ಗೆಲ್ಲ. ಕೆಲಸ ಇಲ್ಲ, ಶೆಡ್ಗೆ ಬಾ. ನಮಗ್ ಮಾಡಕ್ ಕೆಲಸ ಇಲ್ಲ, ಶೆಡ್ಗೆ ಹೋಗೋಣ ಬಾ. ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಬುದ್ಧಿ ಹೇಳಕ್ಕಾಗಿಲ್ವ ನಿನಗೆ, ನಿನ್ನ ಅಕ್ಕನಿಗೆ? ನಿನ್ ಕೆಲಸ ಇರಲಿಲ್ವ ಅದು? ಇದು ಆಕ್ಚುಲಿ